ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮಾಡೋವಂಥ ಒಂದು ಚಾಕ್ಲೇಟ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮಾಡೋವಂಥ ಒಂದು ಹೆಲ್ದಿ ಚಾಕ್ಲೇಟ್ ರೆಸಿಪಿ. ಮಾಡೋದಂತೂ ಭಾಳ ಸಿಂಪಲ್ ಐತಿ ಮತ್ತು ಅಷ್ಟು ಟೇಸ್ಟಿಯಾಗಿರ್ತೈತಿ. ಇದು ನಾವು ಮನ್ಯಾಗ ಮಾಡಿರೋ ಚಾಕ್ಲೇಟ್ ಅಂತ ಅನ್ಸಂಗಿಲ್ಲ. ಟೇಸ್ಟ್ನಾಗಂತೂ ಸೇಮ್ ನಾವು ಮಾರ್ಕೆಟ್ನಾಗ ತಿನ್ನೋ ಚಾಕ್ಲೇಟ್ ಥರನೇ ಇರ್ತೈತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಗೋಡಂಬಿನ ಹಾಕ್ಕೊಳಕತ್ತೀನಿ. ಆಮೇಲೆ ನಾನು ಟೇಸ್ಟಿಗೆ ಅಥವಾ ಸ್ವೀಟಿಗೆ ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಕೋಕೋ ಪೌಡ್ರ್, ಇದನ್ನಿಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷ ಗ್ರೈಂಡ್ ಮಾಡಿ ತೊಗೋತೇನೆ. ಇದು ಚಲೋ ತಂಗೆ ಮಿಕ್ಸ್ ಆಗಬೇಕು. ಬೆಲ್ಲ, ಕೋಕೋ ಪೌಡ್ರ್, ಹಿಟ್ಟು ಮತ್ತು ಗೋಡಂಬಿ ಎಲ್ಲ ಪೂರ್ತಿ ನೈಸಾಗಿ ಪೌಡ್ರ್ ಆಗಬೇಕಿದೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಈಗ ಅರ್ಧ ಕಪ್ಪಷ್ಟು ನಾನಿಲ್ಲೇ ಕೊಬ್ಬರಿ ಎಣ್ಣೆನ ಉಪಯೋಗಿಸಕತ್ತೇನೆ. ಇದು ಅಡುಗೆ ಉಪಯೋಗಿಸುವಂಥ ಕೊಬ್ಬರಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರಲ್ಲ ಅದನ್ನು. ಅಡುಗೆಗೆ ಉಪಯೋಗಿಸುವಂಥ ಕೊಬ್ಬರಿ ಎಣ್ಣೆ ಇದ್ದರೆ ಮಾತ್ರ, ಪ್ಯೂರ್ ಇದ್ದರೆ ಮಾತ್ರ ಇದನ್ನು ಚಾಕ್ಲೇಟಿಗೆ ಉಪಯೋಗಿಸ್ಬೋದು. ಇಲ್ಲಾಂದರೆ ಇದ್ರ ಬದಲು ನಾವು ತುಪ್ಪನ ಕರಗಿಸಿ ಹಾಕೋಬೋದು, ಇಲ್ಲ ಬೆಣ್ಣೆ ಇದ್ದರೆ ಅದನ್ನು ಕರಗಿಸಿ ಹಾಕೋಬೋದು. ಆದರೆ ಕೋಕೋನಟ್ ಆಯಿಲನ್ನು ಉಪಯೋಗಿಸಿ ಮಾಡುವಂಥ ಚಾಕ್ಲೇಟ್ ತಿನ್ನೋಕ್ಕೆ ಭಾಳ ರುಚಿಯಾಗಿರ್ತೈತಿ ಮತ್ತು ಅಷ್ಟು ಹೆಲ್ದಿನೂ ಹೌದು. ಈಗ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು 2-3 ನಿಮಿಷ ಚಲೋ ತಂಗೆ ಗ್ರೈಂಡ್ ಮಾಡಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಆಗೋ ಮಟ್ಟ ಒಂದು 2-3 ನಿಮಿಷ ಚಲೋ ತಂಗೆ ಗ್ರೈಂಡ್ ಮಾಡಿದ ಮೇಲೆ ಈಗ ಇದನ್ನು ನಾನಿಲ್ಲಿ ಒಂದು ಸಿಲಿಕಾನ್ ಚಾಕ್ಲೇಟ್ ಮೋಲ್ಡ್ ತೊಗೊಂಡೇನಿ. ಅದಕ್ಕೆ ಇದನ್ನು ಹಾಕೋತೇನೆ. ಹಾಕ್ಕೊಂಡು ಇದನ್ನ ಚಲೋ ತಂಗೆ ಲೆವೆಲ್ ಮಾಡ್ಕೋಬೇಕು. ತಿನ್ನಕ್ಕೆ ಭಾಳ ರುಚಿಯಾಗಿರ್ತೈತಿ ಇದು ಚಾಕ್ಲೇಟ. ಇದು ಮನ್ಯಾಗ ಮಾಡಿದ ಚಾಕ್ಲೇಟ್ ಅಂತ ಅನ್ಸಂಗಿಲ್ಲ. ಟೇಸ್ಟ್ನಾಗಂತೂ 100% ನಾವು ಮಾರ್ಕೆಟ್ನಾಗಿಂದ ತಂದು ತಿನ್ನೋ ಚಾಕ್ಲೇಟ್ ಥರನೇ ಇರ್ತೈತಿ. ಇದನ್ನ ಸ್ವಲ್ಪ ಟ್ಯಾಪ್ ಮಾಡಿ ಈಗ ಇದನ್ನು 1-1.5 ಗಂಟೆ ಫ್ರಿಜ್ನಾಗೆ ಇಡ್ತೇನೆ. ಫ್ರೀಝರ್ನಾಗ ಇಡಬಾರ್ದು, ಫ್ರಿಜ್ನಾಗ ಇಡಬೇಕು. ಈಗ ನಾನು 1.5 ತಾಸು ಫ್ರಿಜ್ನಾಗ ಇಟ್ಟಿದ್ದೆ. ಈಗ ಕರೆಕ್ಟಾಗಿ ಸೆಟ್ ಆಗೈತಿದೆ ಚಾಕ್ಲೇಟ. ಇದು ಮೋಲ್ಡ್ ಸಿಲಿಕಾನ್ ಮೋಲ್ಡ್ ಆಗಿರೋದ್ರಿಂದ ಈಸಿಯಾಗಿ ರಿಮೂವ್ ಆಗ್ತೈತಿ. ನೋಡಿರಿ, ಈಗ ನಾವು ಈ ಚಾಕ್ಲೇಟ ನಾವು ಮಾರ್ಕೆಟ್ನಾಗ ತರೋ ಡಾರ್ಕ್ ಚಾಕ್ಲೇಟ್ ಥರನೇ ಕಾಣಿಸ್ತೈತಿ. ತಿನ್ನಾಕೂ ಅದು ಟೇಸ್ಟನ್ನು ಇರ್ತೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಮತ್ತು ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ, ಎಲ್ಲರ ಮನೆಯಾಗ ಸಾಮಾನ್ಯವಾಗಿ ಸಿಗೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡುವಂಥ ಒಂದು ಹೆಲ್ದಿ ಚಾಕ್ಲೇಟ್ ರೆಸಿಪಿ ಇದೆ. ಇದನ್ನು ನಾವು ಯೂಸ್ ಮಾಡಿದ ಮೇಲೆ ಫ್ರಿಜ್ನಾಗನೇ ಇಡಬೇಕು. ಇಲ್ಲಾಂದರೆ ಹೊರಗೆ ಇಟ್ಟರೆ ಇದು ಮೆಲ್ಟ್ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಉಳಿದಿದ್ದನ್ನು ಫ್ರಿಜ್ನಾಗ ಇಡಬೇಕು. ಭಾಳ ರುಚಿಯಾಗಿರ್ತೈತಿ. ಮತ್ತು ನಾವು ಇದಕ್ಕೆ ಸಕ್ಕರೆ ಅಥವಾ ಮೈದಾ ಮತ್ತು ರಿಫೈನ್ಡ್ ಆಯಿಲ್ ಏನೂ ಯೂಸ್ ಮಾಡಿಲ್ಲ. ಅದ್ರ ಬದಲು ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡೇವಿ. ಸೊ ಈ ಸಿಂಪಲ್ ಚಾಕ್ಲೇಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇದರ ಟೇಸ್ಟ್ ಗೊತ್ತಾಗಬೇಕಂದ್ರೆ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಬೇಕು. ಚಾಕ್ಲೇಟ್ ತಿನ್ನೋದ್ರಿಂದ ವೇಟ್ ಗೇನ್ ಆಗ್ತೈತಿ, ಅಥವಾ ಡಯಾಬಿಟೀಸ್ ಇರೋರು ಚಾಕ್ಲೇಟ್ ತಿನ್ನಬಾರ್ದು, ಅಥವಾ ಶುಗರ್ ಇರ್ತೈತಿ ಅಂತಾರಲ್ಲ, ಈ ಥರ ಹೆಲ್ದಿ ಆಗಿರೋ ಚಾಕ್ಲೇಟ್ನ ಮನೆಯೊಳಗೆ ಮಾಡಿಕೊಂಡು ಯಾವಾಗಾರ ಒಂದ್ಸರಿ ಟ್ರೈ ಮಾಡ್ಬೋದು, ಟೇಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.